ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಇವತ್ತಿನ ಸಂಚಿಕೆಯಲ್ಲಿ ಭಾರ್ಗವಿ LLB ಧಾರಾವಾಹಿಯಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಪ್ರಾರಂಭದಲ್ಲಿ ಬೃಂದ ಒಬ್ಬಳೇ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ಬೃಂದ ಅವರು ಮಗು ಮಾಡ್ಕೊಳ್ಳೋ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಯಾಕಂದರೆ ಅವ್ರ ಮಾವ ನನ್ನ ಮೊಮ್ಮಗುಗೆ ನಾನು ಆಸ್ತಿ ಕೊಡ್ತೀನಿ ಅಂತ ಹೇಳಿರ್ತಾರೆ. ಅದಕ್ಕೋಸ್ಕರ ಅವಳು ಆಸ್ತಿಗೋಸ್ಕರ ಮಗು ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಬೃಂದ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ, ಅಲ್ಲ ಮೊಮ್ಮಗನಿಗೆ ಆಸ್ತಿ ಕೊಡ್ತೀನಿ ಅಂತ ನಮ್ಮ ಮಾವ ಹೇಳಿದರು, ಅದು ಸುಮ್ಮನೆ ಹೇಳಿದ್ರಾ ಅಥವಾ ನಿಜವಾಗ್ಲೂ ಹೇಳಿದ್ರಾ? ಒಂದು ಮಗು ಬರೋದ್ರಿಂದ ಇಷ್ಟೆಲ್ಲ ಚೇಂಜಸ್ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಯಾವುದಕ್ಕೂ ಒಂದ್ಸರಿ ಅಮ್ಮನೊಂದ್ಸರಿ ಕೇಳೋಣ, ಅಮ್ಮ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಯೋಚನೆ ಮಾಡಿಕೊಂಡು ಅವ್ರ ಅಮ್ಮಂಗೆ ಕಾಲ್ ಮಾಡ್ತಾರೆ. ಹಲೋ ಅಮ್ಮ, ಹೇಗಿದ್ಯಾ, ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಬೃಂದ ಅಮ್ಮ ಹೇಳ್ತಾರೆ, ಇನ್ನೇನಮ್ಮ ಮಾಮೂಲಿ ಕೆಲಸ ಇದ್ದಿದ್ದೆ ಅಲ್ವಾ, ಇವತ್ತು ನೀರು ಬಿಟ್ಟಿರಲಿಲ್ಲ, ಅದಕ್ಕೆ ನೀರು ಇಟ್ಕೊಂಡು ಹೋಗೋಣ ಅಂತ ಹೊರಗಡೆ ಬಂದೆ. ಏನು ಸಮಾಚಾರ ಹೇಳು ಬೃಂದ ಅಂತ ಅವರಮ್ಮ ಕೇಳ್ತಾರೆ. ಬೃಂದ ಕೇಳ್ತಾರೆ, ಯಾಕಮ್ಮ ಡಲ್ಲಾಗಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಬೃಂದ ಅವ್ರ ಅಮ್ಮ ಹೇಳ್ತಾರೆ, ಅಲ್ಲ ಬೃಂದ, ನಿನ್ನಿಂದ ಫೋನ್ ಬಂದರೆ ಏನಾದರೂ ಸಮಸ್ಯೆ ಇರುತ್ತಲ್ಲ, ಅದಕ್ಕೆ ಏನು ವಿಷಯ ಅಂತ ಕೇಳಿದೆ, ಭಯ ಆಗ್ತಿದೆ, ಏನು ಮೊದಲು ಹೇಳು ಅಂತ ಅವರಮ್ಮ ಕೇಳ್ತಾರೆ. ಅದಕ್ಕೆ ಬೃಂದ ಹೇಳ್ತಾರೆ, ಏನಿಲ್ಲಮ್ಮ, ಮದುವೆ ಆಗಿ 2 ವರ್ಷವೂ ಆಗೋಯ್ತಲ್ಲ, ಏನೋ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಅಂತ ಹೇಳಿಬಿಟ್ಟು ಬೃಂದ ಹೇಳಿದರೆ ಅವರಮ್ಮ ಹೇಳ್ತಾರೆ, ಅಯ್ಯೋ ಈಗಿರೋ ಸಾಲದ ಸಮಸ್ಯೆನೇ ಸಾಕಲ್ವಾ, ನೀನು ಅದ್ರ ಮೇಲೆ ಇನ್ನೂ ಬೇರೆ ಬೇರೆ ಸಮಸ್ಯೆಗಳನ್ನು ತಂದ್ಕೊಬೇಡ ಬೃಂದ ಅಂತ ಅನ್ನಪೂರ್ಣ ಅವರು ಹೇಳ್ತಾರೆ. ಅದಕ್ಕೆ ಬೃಂದ ಹೇಳ್ತಾರೆ, ಅಯ್ಯೋ ಆಗಲ್ಲಮ್ಮ, ಅದು ನಾನು ಮಗು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಬೃಂದ ಹೇಳ್ತಾರೆ. ಅದಕ್ಕೆ ಅವರಮ್ಮ ಇದ್ದವರು, ಬೃಂದ, ನಿನಗೆ ಯಾವಾಗಿಂದ ಇಂಥ ಒಳ್ಳೆ ಬುದ್ಧಿ ಬಂತು? ಈ ವಿಷಯ ಕೇಳಿ ತುಂಬ ಖುಷಿ ಆಗ್ತಾ ಇದೆ. ನಾನೇ ನಿನಗೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಅಂತಿದ್ದೆ. ನೀವಿಬ್ಬರು ಅಕ್ಕ ತಂಗಿರ ಜಗಳದಿಂದ ಸುಮ್ಮನಾಗಿದ್ದೆ ಅಷ್ಟೇ. ಭಾರ್ಗವಿಗೇನೋ ಕೆಲಸ, ಕೋರ್ಟು, ಹೆಸರು ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ, ಹೋಗ್ಲಿ ಬಿಡು. ಆದರೆ ನೀನು ಕೆಲಸನೂ ಮಾಡ್ತಿಲ್ಲ, ಈ ಕಡೆ ಸಂಸಾರನೂ ಉಳಿಸ್ಕೊತಾ ಇಲ್ಲ ಅಂತ ಅಂದ್ಬಿಟ್ಟು ನನಗೆ ತುಂಬ ಚಿಂತೆ ಆಗ್ತಿದೆ ಬೃಂದ. ಆದರೆ ಇವಾಗ ನೀನು ಹೇಳಿದ್ದನ್ನು ಕೇಳಿ ನನಗಂತೂ ತುಂಬ ಖುಷಿ ಆಗ್ತಿದೆ ಮಗಳೇ. ನೀನು ತಗೊಂಡಿರೋ ನಿರ್ಧಾರ ಸರಿಯಾಗಿದೆ. ಅಪ್ಪಿತಪ್ಪಿನೂ ನಿನ್ನ ಮನಸ್ಸನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸೋಕೆ ಹೋಗಬೇಡ. ಇದರಿಂದ ಗಂಡ ಕೂಡ ನಿನಗೆ ಇನ್ನೂ ಹತ್ತಿರ ಆಗ್ತಾರೆ ಬೃಂದ. ಮಗು ಆದರೆ ನಿಮ್ಮ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ ಬೃಂದ ಅಂತ ಅವರಮ್ಮ ಹೇಳ್ತಾರೆ. ಅದಕ್ಕೆ ಬೃಂದ ಹೇಳ್ತಾರೆ, ಹೌದಮ್ಮ, ಒಟ್ಟಿನಲ್ಲಿ ನನ್ನ ಜೀವನ ನಾನು ಅಂದ್ಕೊಂಡಂಗೆ ಇರಬೇಕು ಅಂತ ಬೃಂದ ಹೇಳ್ತಾರೆ. ಅದಕ್ಕೆ ಅವರಮ್ಮ ಇದ್ದವರು, ಭಾರ್ಗವಿಗೂ ಈ ವಿಷಯನ ಟೈಮ್ ಸಿಕ್ತಾಗ ನೀನೇ ಹೇಳ್ಬಿಡು ಬೃಂದ. ನಿಮ್ಮಪ್ಪ ತೀರ್ಕೊಂಡಾಗಿಂದ ನಮ್ಮನೆ ಯಾಕೋ ತುಂಬ ಬಿಕೋ ಅಂತ ಇದೆ ಕಣೆ. ಈಗ ನೀವಿಬ್ಬರು ಗರ್ಭಿಣಿಯರಾಗ್ಬಿಟ್ಟು ನಮ್ಮ ಮನೆಗೆ ಬಂದರೆ ನಮ್ಮ ಮನೇಲಂತೂ ತುಂಬ ಖುಷಿ ಇರುತ್ತೆ, ತುಂಬ ಸಡಗರ ಇರುತ್ತೆ. ತೊಟ್ಲು ಶಾಸ್ತ್ರ ಅದು ಇದು ಅಂತ ಏನಾದರೂ ಮಾಡ್ತಾ ಇರ್ಬೋದು. ಅದಕ್ಕೋಸ್ಕರ ನೀವಿಬ್ಬರು ಆದಷ್ಟು ಬೇಗ ನನಗೆ 2 ಮಕ್ಕಳನ್ನ ಎತ್ಕೊಟ್ಬಿಡಿ, ನಾನು ಅವ್ರನ್ನ ಆಟ ಆಡಿಸ್ಕೊಂಡು ಸುಖವಾಗಿದ್ಬಿಡ್ತೀನಿ ಅಂತ ಅವರಮ್ಮ ಹೇಳ್ತಾರೆ. ಅದಕ್ಕೆ ಬೃಂದ ಹೇಳ್ತಾರೆ, ಸರಿ ಅಮ್ಮ ಆಯಿತು, ನನಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ, ಆಮೇಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ತಾರೆ. ಆಮೇಲೆ ಬೃಂದ ಯೋಚನೆ ಮಾಡ್ತಾರೆ, ಅಮ್ಮ ಇಷ್ಟು ದಿನ ನನಗೆ ಮಗಳು ಅಂತ ಮರ್ಯಾದೆನೇ ಕೊಡ್ತಾ ಇರಲಿಲ್ಲ, ಆದರೆ ಇವಾಗ ಮಗು ವಿಷಯ ಬಂದ ಮೇಲೆ ಎಷ್ಟು ಮರ್ಯಾದೆಯಿಂದ ಮಾತಾಡಿಸ್ತಾ ಇದ್ದಾರೆ ಅಲ್ವಾ. ಮರ್ಯಾದೆಯಿಂದ ಅನ್ನೋದಕ್ಕಿಂತ ತುಂಬ ಪ್ರೀತಿಯಿಂದ ಮಾತಾಡಿಸ್ಬಿಟ್ಲು ಅಮ್ಮ ಇವತ್ತು. ನನಗಂತೂ ತುಂಬ ಖುಷಿ ಆಗ್ತಿದೆ. ಮನೆ ಇಷ್ಟು ಖುಷಿ ಪಡ್ತಿದ್ದಾರೆ ಅಂತಂದರೆ ಇನ್ನು ನನ್ನ ಗಂಡನ ಮನೆಯವರು ಎಷ್ಟು ಖುಷಿ ಪಡ್ತಾರೆ. ಅಷ್ಟೇ ಅಲ್ಲದೆ ನನಗೆ ಈ ಮನೆಯಲ್ಲಿ ಸಿಗಬೇಕಾಗಿರೋ ಗೌರವ ಸಿಗಬೇಕು ಅಂತಂದರೆ ಅದಕ್ಕಿರೋದು ಒಂದೇ ದಾರಿ, ನಾನು ಮೊದಲು ಮಗು ಮಾಡ್ಕೋಬೇಕು, ಮಗುವಿಂದ ನನಗೆ ಎಲ್ಲ ಸಿಗುತ್ತೆ ಅಂತ ಬೃಂದ ಪ್ಲ್ಯಾನ್ ಮಾಡ್ತಾರೆ. ಭಾರ್ಗವಿಗೆ ಏನಾದರೂ ಇದ್ರ ಬಗ್ಗೆ ಮುಂಚೆ ಹೇಳಿಬಿಟ್ರೆ ಅವಳು ಬೇಗ ಮಗು ಮಾಡ್ಕೊಂಡ್ಬಿಟ್ರೆ, ಬೇಡ ಬೇಡಪ್ಪ, ಫಸ್ಟ್ ನಾನೇ ಮಗು ಮಾಡ್ಕೋಬೇಕು ಅಂತ ಭಾರ್ಗವಿಗೆ ಆ ವಿಷಯ ಹೇಳೋದೇ ಇಲ್ಲ ಬೃಂದ. ಭಾರ್ಗವಿಗಿನ್ನ ಮೊದಲು ನಾನು ಸಿಹಿ ಸುದ್ದಿ ಕೊಡಬೇಕು ಮನೆಯವ್ರಿಗೆಲ್ರಿಗೂ. ಈ ಮನೆಗೆ ಹಿರಿ ಸೊಸೆ ನಾನಲ್ವಾ, ಹಾಗಾಗಿ ಈ ಮನೆಯಲ್ಲಿ ಫಸ್ಟು ನನ್ನ ಮಗುವಿನ ತೊಟ್ಲೆ ತೂಗಬೇಕು, ಹಾಗೆ ಈ ಮನೆಗೆ ಮುಂದಿನ ವಾರಸ್ದಾರ ನನ್ನ ಮಗನೇ ಆಗಿರಬೇಕು ಅಂತ ಬೃಂದ ಯೋಚನೆ ಮಾಡ್ತಾರೆ. ಇನ್ನು ಈ ಕಡೆ ಅರ್ಜುನ್ ಮತ್ತು ಭಾರ್ಗವಿ JP ಹತ್ರ ಏನೋ ಮಾತಾಡಬೇಕು ಅಂತ ಬರ್ತಾರೆ. ಬಂದ್ಬಿಟ್ಟು ಭಾರ್ಗವಿ ಹೇಳ್ತಾರೆ, ಮಾವ, ನಾನು ನಿಮ್ಮ ಹತ್ರ ಏನೋ ಒಂದು ವಿಷಯ ಮಾತಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ JP ಇದ್ದರು ಕೂಡ, ಹೌದಾ, ನಾನು ನಿಮ್ಮ ಹತ್ರ ಏನೋ ವಿಷಯ ಮಾತಾಡಬೇಕು ಅಂತ ಹೇಳ್ತಾರೆ. ಮೊದಲು ವಿಷಯ ಏನು ಅಂತ JPನೇ ಹೇಳ್ತಾರೆ. ಅದು ಜಗನ್ ಮೇಲೆ ಕೇಸ್ ಹಾಕಿದಿರಂತೆ ಅಂತ ಹೇಳ್ಬಿಟ್ಟು JP ಕೇಳ್ತಾರೆ. ಅದಕ್ಕೆ ಭಾರ್ಗವಿ ಇದ್ದವರು, ಹೌದು ಮಾವ ಅಂತ ಉತ್ತರ ಕೊಡ್ತಾರೆ. ಅದಕ್ಕೆ JP ಹೇಳ್ತಾರೆ, ಯಾರನ್ನು ಕೇಳಿ ಜಗನ್ ಮೇಲೆ ಕೇಸ್ ಹಾಕಿದ್ರಿ ನೀವು? JP ಅವರು ಈ ರೀತಿ ಮಾತಾಡ್ತಿದ್ದನ್ನು ಕೇಳಿ ಅರ್ಜುನ್ ಮತ್ತು ಭಾರ್ಗವಿಗೆ ತುಂಬ ಶಾಕ್ ಆಗುತ್ತೆ. ಯಾಕಂದರೆ ಜಗನ್ ಅವರು ಮೋಸದಿಂದ JP ಮನೇನ ಬರ್ಸ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಆ ಮನೆ ವಾಪಸ್ ಪಡ್ಕೋಬೇಕು ಅನ್ನೋದಕ್ಕೋಸ್ಕರ
ಜಗನ್ ಮೇಲೆ ಭಾರ್ಗವಿ ಮತ್ತು ಅರ್ಜುನ್ ಕೇಸ್ ಹಾಕ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಅರ್ಜುನ್ ಮತ್ತು ಭಾರ್ಗವಿ ಜಗನ್ ಮೇಲೆ ಕೇಸ್ ಹಾಕ್ತಾರಾ, ಅದಕ್ಕೆ JP ಒಪ್ಕೊತಾರ, ಹಾಗೆ ಬೃಂದಾ ಪ್ರೆಗ್ನೆಂಟ್ ಆಗ್ತಾಳ ಮೊದಲು ಮತ್ತು ಭಾರ್ಗವಿ ಆಗ್ತಾರಾ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಬೇಕು. ಬೃಂದಾ ಆಸ್ತಿಗೋಸ್ಕರ ಇನ್ನೂ ಏನೇನೆಲ್ಲ ಪ್ಲ್ಯಾನ್ ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.